ಇನ್ನು ಉಗ್ರರ ಜಾಡು ಹಿಡಿದು ಹೊರಟಿದೆ ಎನ್ಐಎ ತಂಡ. ಎಲ್ಲಿದ್ದಾರೆ, ಎಲ್ಲಡಗಿದ್ದಾರೆ ನೋಡೋಣ. ಸೌತ್ ಕಾಶ್ಮೀರ, ದಕ್ಷಿಣ ಕಾಶ್ಮೀರದಲ್ಲಿ ತಲೆಮರೆಸ್ಕೊಂಡಿದ್ದಾರಾ ಉಗ್ರರು ಅಂತಕ್ಕಂಥದ್ದು. ಹೇಳಿ ಕೇಳಿ ಸೌತ್ ಕಾಶ್ಮೀರದಲ್ಲೇ ಜಾಸ್ತಿ ಉಗ್ರರ ಆಕ್ಟಿವಿಟೀಸ್ ಇರ್ತಕ್ಕಂಥದ್ದು. ಅಲ್ಲೇ ಇದ್ದಾರೆ ಭಯೋತ್ಪಾದಕರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ ಎನ್ಐಎ ತನಿಖೆಯಲ್ಲಿ. ಅಂಡರ್ ಕವರ್ ಆಪರೇಷನ್ಗೂ ಕೂಡ ಉಗ್ರರ ಟೀಮ್ ಸಜ್ಜಾಗಿತ್ತಂತೆ. ಪೆಹಲ್ಗಾಮ್ ದಾಳಿಯಲ್ಲಿ ಇನ್ನಷ್ಟು ಉಗ್ರರು ಭಾಗಿಯಾಗಿದ್ದಾರೆ. ಕೇವಲ 2-3 ಜನ 4 ಜನ ಮಾತ್ರ ಅಲ್ಲ, ಆಮೇಲೆ ಅವ್ರ ಪೂರ್ವ ತಯಾರಿನೂ ಕೂಡ ಜೋರಾಗಿತ್ತು. ಎನ್ಐಎ ತನಿಖೆಯಲ್ಲಿ ಈ ಎಲ್ಲ ಸತ್ಯಗಳು ಕೂಡ ಬಯಲಾಗಿದೆ. ಅವರು ದೇಶವನ್ನು ಬಿಟ್ಟು ಹೋಗಿಲ್ಲ, ಅವರು ದಕ್ಷಿಣ ಕಾಶ್ಮೀರದಲ್ಲೇ ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ. ಅದಕ್ಕೆ ಸ್ಥಳೀಯರ ಸಹಕಾರ ಇದ್ದೇ ಇರಬೇಕು. ಸ್ಥಳೀಯರ ಸಹಕಾರದಿಂದಲೇ ಅವರು ತಲೆಮರೆಸ್ಕೊಂಡಿದ್ದಾರೆ. ಈ ಸತ್ಯಾಂಶವನ್ನು ಅವ್ರು ಕಂಡುಕೊಂಡಿದ್ದಾರೆ. ಎಲ್ಲ ಊಟ ತಿಂಡಿ ಎಲ್ಲ ತಮ್ಮ ಸಂವಹನಕ್ಕೆ ಬೇಕಾದ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಎಲ್ಲವನ್ನ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಉಗ್ರರು ಎಲ್ಲಿದ್ದಾರೆ, ಎಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾದ ಯಾವ ಭಯೋತ್ಪಾದಕ ಕೂಡ ಇನ್ನೂ ಸಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಯಶಸ್ಸು ಕಾಣಬಹುದಾ ಸದ್ಯದಲ್ಲೇ ಅಂತ? ಅರವಿಂದ್, ಈಗ ತನಿಖೆಯ ಮಾಹಿತಿಯಲ್ಲಿ ಒಂದು ಅಂಶ ಹೊರಬಿದ್ದಿದೆ. ಈ ಉಗ್ರರು ಯಾರಿದ್ದಾರೆ, ಒಟ್ಟು ಆನ್ಫೀಲ್ಡ್ನಲ್ಲಿ 3 ಜನ ಉಗ್ರರು ಹಾಗೂ ಆ ಡೈರೆಕ್ಷನ್ ಒಬ್ಬ ಕೊಡ್ತಾ ಇದ್ದ ಒಟ್ಟು 4 ಉಗ್ರರು ಏನಿದ್ದಾರೆ ಅವರು ಸೌತ್ ಕಾಶ್ಮೀರದಲ್ಲೇ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಹಾಗಾಗಿ ತನಿಖೆಯನ್ನ ಅವರ ಪತ್ತೆಯ ಜಾಡಿಗೆ ತೀವ್ರವಾಗಿರುವಂತಹ ತನಿಖೆ ಕೂಡ ಚುರುಕುಗೊಂಡಿದೆ. ಸೊ ಈ ಉಗ್ರರು ಎಷ್ಟು ಪ್ರೀ ಪ್ಲಾನ್ಡ್ ಆಗಿ ಯೋಜಿತ ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಎಲ್ಲವನ್ನ ಕೂಡ ಕ್ಯಾರಿ ಮಾಡಿದ್ದಾರೆ. ಅಂದ್ರೆ ಆಹಾರದಿಂದ ಹಿಡಿದು ಸಂವಹನಕ್ಕೆ ಬೇಕಾಗಿರುವಂತಹ ಅತ್ಯಾಧುನಿಕ ತಂತ್ರಜ್ಞಾನ ಎಲ್ಲವೂ ಕೂಡ ಅವರ ಬಳಿ ಇದೆ. ಹಾಗಾಗಿ ಯಾರಿಗೂ ಡಿಪೆಂಡ್ ಆಗಿರಬೇಕಾಗಿಲ್ಲ ಅಥವಾ ಹೊರಗಡೆಯಿಂದ ಅವ್ರಿಗೆ ಆಹಾರದ ಪೂರೈಕೆ ಅದು ಯಾವುದು ಕೂಡ ಬೇಕಾಗಿಲ್ಲ. ಹಾಗಾಗಿ ಅವರು ಎಲ್ಲವನ್ನ ಕೂಡ ಸೆಲ್ಫ್ ಆಗಿ ಎಲ್ಲವನ್ನ ರೆಡಿ ಮಾಡಿಕೊಂಡು ಯೋಜಿತ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ಉಗ್ರರನ್ನ ಹುಡುಕ್ತೀವಿ ಅನ್ನುವಂಥದ್ದು ತನಿಖಾಧಿಕಾರಿಗಳ ಒಂದು ಭರವಸೆ ಇದೆ. ಸೊ ಹಾಗಾಗಿ ಉಗ್ರರ ಜಾಡನ್ನ ಹಿಡಿದು ಹೊರಟಿದ್ದಾರೆ. ಸೊ ಪ್ರಾಥಮಿಕವಾಗಿ ಈಗ ಸೌತ್ ಕಾಶ್ಮೀರದಲ್ಲಿ ಇರ್ಬೋದು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಐ ಥಿಂಕ್ ಇವರು ಟಾರ್ಗೆಟ್ ಫಿಕ್ಸ್ ಮಾಡಿ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಬೈಸರನ್ ವ್ಯಾಲಿಯಲ್ಲೇ ಅಡಗಿದ್ರು ಉಗ್ರರು. ಒಂದು ವೇಳೆ ಏನಾದರೂ ಸೇನಾ ಸಿಬ್ಬಂದಿ ದಾಳಿ ಮಾಡಿದ್ರೆ ಪ್ರತಿದಾಳಿ ಮಾಡೋದಕ್ಕೆ ಕೂಡ ಅವರು ರೆಡಿ ಇದ್ರು ಅಂತಕ್ಕಂಥ ಮಾಹಿತಿ. ಬೈಸರನ್ ವ್ಯಾಲಿಯಲ್ಲಿ ಅಡಗಿ ಕುಳಿತಿದ್ರು ಉಗ್ರರ ಟೀಮ್. ಆ ಕಣಿವೆ ಪ್ರದೇಶದಲ್ಲಿ, ಕಾಡಿನ ಪ್ರದೇಶದಲ್ಲಿ ಒಂದು ವೇಳೆ ಭದ್ರತಾ ಸಿಬ್ಬಂದಿ ದಾಳಿ ಮಾಡಿದ್ರೆ ಪ್ರತಿ ದಾಳಿಗೆ ಉಗ್ರರು ಸಜ್ಜಾಗಿದ್ರು. ದೂರದಿಂದಲೇ ದಾಳಿ ಮಾಡೋದಕ್ಕೆ ಮತ್ತಷ್ಟು ಉಗ್ರರು ಅಡಗಿದ್ರು ಅಂತಕ್ಕಂಥ ಮಾಹಿತಿ. ಒಂದು ಟೀಮೇ ವರ್ಕ್ ಮಾಡ್ದಂಗೆ ಕಂಡು ಬರ್ತಾ ಇದೆ. ಒಂದು ಟೀಮೇ ಇದರಲ್ಲಿ ವರ್ಕ್ ಮಾಡ್ದಂಗೆ, ಯಾರೋ 2-3 ಜನ ಹೋಗಿ ಆಪರೇಟ್ ಮಾಡಿರ್ತಕ್ಕಂಥದ್ದಲ್ಲ. ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ಒಂದಷ್ಟು ಜನ ನಿಂತಿದ್ದರು. ಅಕಸ್ಮಾತ್ ಏನಾದರೂ ಅಲ್ಲಿ ಸೇನಾ ದಾಳಿ ಆಗಿದ್ದರೆ, ಫೈರಿಂಗ್ ಆಗಿದ್ದರೆ ಉತ್ತರ ಕೊಡೋದಕ್ಕೆ ಇವರು ಕೂಡ ರೆಡಿ ಇದ್ದರು ಅಂತಂದ್ಬಿಟ್ಟು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಇದು ಯಾವ ದಾಳಿ ಸಂದರ್ಭದಲ್ಲಿ, ಅಂದರೆ 22ನೇ ತಾರೀಕು ಏಪ್ರಿಲ್ ಈ ಟೈಮ್ನಲ್ಲಿ ಅವರು ಅಲ್ಲಿ ಅಡಗಿ ಕುಳಿತಿದ್ರು ಅಂತಕ್ಕಂಥ ಮಾಹಿತಿನ ಹೇಗೆ? ಹೌದು ಅರವಿಂದ್, ಈಗ ಆನ್ಫೀಲ್ಡ್ ನಲ್ಲಿ ಇದ್ದಿರುವಂಥದ್ದು ಎಂಟ್ರಿ ಗೇಟ್ ಏನಿದೆ ಅಲ್ಲಿ 2 ಉಗ್ರರು ಇದ್ರು. ಎಕ್ಸಿಟ್ ಗೇಟ್ ನಲ್ಲಿ ಒಬ್ಬ ಉಗ್ರನಿದ್ದ, ಇನ್ನೊಬ್ಬ ಉಗ್ರ ಹೈಡ್ ಆಗಿ ನಿರ್ದೇಶನವನ್ನ ಕೊಡ್ತಾ ಇದ್ದ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿಗಳನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲಿ ಎಕ್ಸಿಟ್ ಗೇಟ್ ನಲ್ಲಿ ಇದ್ದಂತಹ ವ್ಯಕ್ತಿ ಕಂಪ್ಲೀಟ್ ಆಗಿ ಅಲ್ಲಿ ಒಂದಿಷ್ಟು ಜನರನ್ನ ಸಾಯಿಸಿ ಅವರನ್ನ ಫ್ರಂಟ್ ಗೇಟ್ ನತ್ತ ಹೋಗುವತ್ತ ಮಾಡ್ತಾ ಇದ್ದ. ಇನ್ನೊಂದು ಕಡೆಗೆ ಉಗ್ರರು ಏಪ್ರಿಲ್ 15ರಂದು ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗ್ತಾರೆ. ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಗೊತ್ತಾಗುತ್ತೆ. ಇನ್ನೇನಾದ್ರೂ ಬೈಸರನ್ ವ್ಯಾಲಿಗೆ ಬಂದಾಗ ಭದ್ರತಾ ಸಿಬ್ಬಂದಿಗಳು ಇರೋದಿಲ್ಲ. ಆದ್ರೆ ಏನಾದ್ರೂ ದಾಳಿಯ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಗಳು ಇದ್ರೆ ರಕ್ತದೊಗುಳಿಯನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಅಂಡರ್ ಕವರ್ ಆಪರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಕೇವಲ ಈ ದಾಳಿಯಲ್ಲಿ ಇದ್ದಿರುವಂತದ್ದು 4 ಜನ ಉಗ್ರರು ಮಾತ್ರವಲ್ಲ, ಇದರ ಹಿಂದೆ, ದಾಳಿಯ ಹಿಂದೆ ಅಂದ್ರೆ ಏನಾದ್ರೂ ಭದ್ರತಾ ಸಿಬ್ಬಂದಿಗಳು ಪ್ರತಿ ದಾಳಿಯನ್ನ ಮಾಡಿದಾಗ ಮತ್ತಷ್ಟು ದಾಳಿಯನ್ನ ಮಾಡೋದಕ್ಕೆ
ಒಂದಿಷ್ಟು ಉಗ್ರರ ಟೀಮ್ ಹೈಡ್ ಆಗಿ ಸಜ್ಜಾಗಿತ್ತು, ದೂರದಲ್ಲೇ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ. ಇದೊಂದು ನಿಜಕ್ಕೂ ಕೂಡ ಶಾಕಿಂಗ್ ಮಾಹಿತಿ. ಹಾಗಿದ್ರೆ ಎಷ್ಟು ಜನ ಶಸ್ತ್ರಾಸ್ತ್ರ ಸಜ್ಜಿತವಾಗಿ ಆ ಪ್ರದೇಶಕ್ಕೆ ಬಂದಿದ್ರು ಅನ್ನುವಂಥದ್ದೇ ಗಾಬರಿ ಹುಟ್ಟಿಸುತ್ತೆ. ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಈ ದಾಳಿ ಪ್ಲಾನ್ ಅನ್ನ ಫ್ಲಾಪ್ ಮಾಡದಾಗೆ ಎಲ್ಲವೂ ಕೂಡ ಪ್ಲಾನ್ಡ್ ಆಗಿ ನೋಡಿ, ಅವರು ಫುಡ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ, ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನಗಳು ಕೂಡ ಅವರ ಬಳಿ ಇತ್ತು, ಶಸ್ತ್ರಾಸ್ತ್ರ ಇತ್ತು. ಸೊ ಎಲ್ಲವನ್ನ ಕೂಡ ಒಂದು ಪ್ಲಾನ್ಡ್ ರೀತಿಯಲ್ಲಿ ಮಾಡಿಕೊಂಡು ಎಲ್ಲವನ್ನ ಕೂಡ ಯೋಜಿತ ದಾಳಿಯ ರೀತಿಯಲ್ಲಿ ಮಾಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.